फुल हंगामा यार, बहुत मजा आ रहा है। फुल पार्टी, फुल पार्टी। एक मिनट रुक यार, मैं कॉल करता हूँ तुझको। कौन है? कौन है? कौन है तुम लोग? इधर कोई नहीं मिलेगा। इधर कोई नहीं है, इधर कोई नहीं है। तुम लोग कौन है? किधर से आए तुम लोग? कौन हो तुम? हाँ, ಎಲ್ಲವನು ಇನ್ನೊಬ್ಬನ ಜೊತೆ ಇರ್ತಾನಲ್ಲ, ಎಲ್ಲವನು? इधर कोई नहीं है। ಹೇ ಕೋಯಿನ ಅಲ್ಲ, ಅವನು ಬೋಡ ಇದ್ದಲ್ಲ, ಎಲ್ಲಿ ಅವನು? कौन बड़ा? इधर कोई नहीं है, मैं अकेला रहता हूँ इधर। ಎಲ್ಲಿದ್ದಾನೆ ಅವನು? चल ಹೇ ಎಲ್ಲೋ ಅವನು ಎಲ್ಲೋ ಇದ್ದಾನೆ? ಅರ್ಚನೆಲ್ಲ बोला ಬಚ್ಚಿಟ್ರೆ ना, मुझे पता नहीं है, मैं अकेला रहता हूँ इधर। ಏ ಇರೋ ಡರ್ ಇರೋ, ಗೊತ್ತಿಲ್ವಾ इधर कोई नहीं रहता है, चलो बाहर। ಇವನೆಲ್ಲಿದ್ದಾನಂತ ಗೊತ್ತಿಲ್ವಾ? ಇವನೆಲ್ಲೇ पता नहीं मेरे को, ಗೊತ್ತಿಲ್ವಾ? मैं अकेला रहता हूँ इधर। ಏ ನೀನೇನ್ ಹೇಳ್ತಿದ್ಯೋ ಅರ್ಥ ಆಗ್ತಾ ಇಲ್ಲ. ಅರ್ಚನಾ ಇಲ್ಲಿ, ಆ ಬೋಡ ಇಲ್ಲಿ, ಎಲ್ಲ ಬಚ್ಚಿಟ್ಟಿದ್ದೀರಾ? नहीं बोलूंगा मैं, मुझे पता नहीं है, मैं अकेला रहता हूँ इधर। ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಮಗಳು ಇವತ್ತು ನಿನ್ಗೆ नहीं 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 बोलूंगा मैं। ಏನೋ ನೈ ಬಲಂಗ ಏನೋ ಮಾತಾಡ್ತಿದ್ದ ನೀನು. ಏಯ್ ಬಿಡ್ಬೇಡಿ ಸರ್ ಅವನ್ನ, ಹೊಡೀರಿ ಸರ್ ಅವನಿಗೆ. ಎಲ್ಲೋ ಬಚ್ಚಿಟ್ಟಿದ್ದೀರಾ? ಎಲ್ಲೋ ಬಚ್ಚಿಟ್ಟಿದ್ದೀರಾ ಅರ್ಚನಾನ? ಹೇಳೋ, ಹೇಳ್ತೀಯೋ ಹೇಳಲ್ವೋ? पता नहीं बोला ना, चल चल इधर। बोला ना मेरे को पता नहीं। ಏನೋ ಮುಖ ನೋಡ್ತಿದ್ದ, ಬಾ. बोला ना मेरे को पता नहीं। ಏಯ್, ಬಿಡ್ಸೋ ನನ್ನ. ಹಿಡ್ಕೊಳ್ಳೋ, ಏನ್ ಮುಖ ನೋಡ್ತಿದ್ಯಾ? ಹಲೋ ಹಲೋ, ಅರ್ಚನಾ? ಇದು ಅರ್ಚನಾ ಅವ್ರ ನಂಬರ್ ಏನ್ರಿ? ಹೌದು ಸರ್, ನೀವ್ಯಾರು? ನಾನು SI ಮಾತಾಡ್ತಾ ಇದ್ದೀನಿ ರೀ. ಎಸ್ಸಯ್ಯ? ಯಾಕೆ ಸರ್, ಏನಾಯ್ತು? ಅರ್ಚನಾ ಅವರು ನಿಮ್ಗೆ ಏನಾಗ್ಬೇಕು ಹೇಳ್ರಿ? ಅರ್ಚನಾ ಅನ್ನೋರು ನನ್ನ ಆದ್ನಿ ಸರ್, ಅವ್ರಿಗೇನಾಯ್ತು? ನೋಡಿ, ನಮ್ಮ ಸ್ಟೇಷನ್ ಲಿಮಿಟ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗೋಗ್ಬಿಟ್ಟಿದೆ. ಆ ಕಾರಲ್ಲಿ ಇಬ್ರು ಹೆಂಗಸರು ಬಂದಿದ್ದಾರೆ ಕಣ್ರಿ. ಒಬ್ಬರಿಗೆ ತುಂಬಾ ಹೇಟ್ ಬಿದ್ದಿದೆ, ಇನ್ನೊಬ್ರು ಪ್ರಜ್ಞೆ ತಪ್ಪಿದ್ದಾರೆ. ಸರ್, ಏನ್ ಸರ್ ಹೇಳ್ತಿದ್ದೀರಾ? ಅವ್ರಿಗೆ ಅಂತ ದೊಡ್ಡ ಗಾಯಗಳೇನಾಗಿಲ್ಲ, ಆದ್ರೆ ಒಳಪೆಟ್ಟು ಬಿದ್ದಿರೋ ತರ ಕಾಣಿಸ್ತದೆ. ಸರ್, ದಯವಿಟ್ಟು ಸ್ವಲ್ಪ ಕ್ಲಿಯರ್ ಆಗಿ ಹೇಳಿ ಸರ್. ಸರಿ ಸರಿ, ನಾವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿರ್ತೀವಿ, ನೀವು ಅಲ್ಲಿಗೆ ಬಂದ್ಬಿಡಿ ಸರ್. ಆಯ್ತು ಸರ್, ನಾನು ಬರ್ತೀನಿ. ನೀವು ಪ್ರಜ್ಞೆ ತಪ್ಪಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಅವ್ರು ನಮ್ಮ ಕುಟುಂಬದವರೇ ಸರ್. ನೀವು ಬರೋದ್ರೊಳಗೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿರ್ತೀವಿ, ನೀವು ಬೇಗ ಬನ್ನಿ. ಆದಷ್ಟು ಬೇಗ ಬರಕ್ ಟ್ರೈ ಮಾಡ್ತೀನಿ ಸರ್. ಎಸ್ ಸರ್. ನಾವು ಬರೋ ತನಕ ಅವ್ರನ್ನ ತುಂಬಾ ಜೋಪಾನಾಗಿ ನೋಡ್ಕೊಳ್ಳಿ ಸರ್. ನಾವು ನೋಡ್ಕೋತೀವಿ, ನೀವು ಚಿಂತೆ ಮಾಡಬೇಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಸಿದ್ದು, ಅಮ್ಮ. ಸಿದ್ದು, ಯಾರ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ? ಅಮ್ಮ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ. ಅಲ್ಲಪ್ಪ, ನೀನ್ ಯಾಕೆ ಗಾಬರಿ ಆಗಿದ್ಯಾ? ಏನಾಯ್ತು ನನ್ಗೂ ಹೇಳು. ಏನಿಲ್ಲಮ್ಮ, ನಾನು ಬರ್ತೀನಿ, ಬೇಗ ಬರ್ತೀನಿ. ಅಲ್ಲ ಕಣೋ, ಯಾರ ಹತ್ರ ಮಾತಾಡ್ತಿದ್ದ ಇವನು? ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಬೇರೆ ಹೇಳ್ತಿದ್ದ. ಯಾರಿಗೇನಾಗಿರ್ಬೋದು? ನನಗ್ಯಾಕೆ ಹೇಳಲಿಲ್ಲ ಇವನು? ರೀ, ಅಚ್ಚು ಏನಾದ್ರೂ ಫೋನ್ ಮಾಡಿದ್ಲಾ? ಇಲ್ಲ ಸುಮತಿ, ಅದು ನಿನ್ನೆ ರಾತ್ರಿ ನಾನು ಫೋನ್ ಮಾಡಿದ್ದೆ.
ಅದಾದ್ಮೇಲೆ ಮಾತಾಡ್ಲಿಲ್ಲ ಸುಮತಿ. ಇವತ್ತು ಅದು ಒಂದ್ಸರಿ ಟ್ರೈ ಮಾಡಿದೆ, ಆದ್ರೆ ಲೈನ್ ಸಿಗ್ಲಿಲ್ಲ. ವೀರಣ್ಣ ಅವರೇ ಸಿದ್ಧಾರ್ಥ್ ಅವರೇ, ಏನಾಯ್ತು? ಯಾಕಿಷ್ಟೊಂದು ಗಾಬರಿ ಆಗಿದ್ದೀರಿ? ಅದು ನಾನು ಯಾವುದೋ ಒಂದು ವಿಷಯ ಹೇಳ್ತೀನಿ, ದಯವಿಟ್ಟು ನೀವು ಗಾಬರಿ ಆಗಬಾರ್ದು. ಸಿದ್ಧಾರ್ಥ್ ಅವರೇ, ಮನೆಯಲ್ಲಿರೋರ್ಗೆ ಯಾರಿಗೂ ಏನು ತೊಂದರೆ ಇಲ್ಲ ತಾನೇ? ಯಾರಿಗೂ ಏನೂ ತೊಂದರೆ ಇಲ್ಲ ವೀರಣ್ಣವ್ರೆ. ನಾನು ಹೇಳೋ ವಿಷಯನ ನೀವು ಧೈರ್ಯವಾಗಿ ಕೇಳಬೇಕು. ಏನಾಯ್ತು? ನಾನು ಈಗ ತಾನೇ ಆಫೀಸ್ ವಿಷಯಕ್ಕೆ ಅಂತ ಅರ್ಚನಾ ಅವ್ರಿಗೆ ಫೋನ್ ಮಾಡಿದ್ದೆ. ಆದ್ರೆ ಅರ್ಚನಾ ಅಚ್ಚುಗೆ ಏನಾಯ್ತು? ಅರ್ಚನಾ ಅವ್ರ ಫೋನು ಪೊಲೀಸರು ರಿಸೀವ್ ಮಾಡಿದ್ರು. ಸಿದ್ಧಾರ್ಥ್ ಅವ್ರು ಏನ್ ಹೇಳ್ತಿದ್ದೀರಾ? ಸಿದ್ಧಾರ್ಥ್ ಅವರೇ, ಅರ್ಥ ಆಗ್ತಾ ಇಲ್ಲ, ಸರಿಯಾಗಿ ಬಿಡಿಸಿ ಹೇಳಿ ಸಿದ್ಧಾರ್ಥ್ ಅವರೇ. ಅದು ಅರ್ಚನಾ ಹೋಗ್ತಿದ್ದ ಕಾರ್ಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದ್ಯಂತೆ. ನನ್ನುಸಿರೇ ಜೀವನೀತ. ಏನ್ ಹೇಳ್ತಿದ್ದೀರಾ? ನಮ್ಮ ಅಚ್ಚುಗೆ ಏನಾಯ್ತು? ಎಲ್ಲಿ? ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ. ಪ್ರಜ್ಞೆ ತಪ್ಪಿದ್ದಾರೆ ಅಂತ ಪೊಲೀಸರು ಹೇಳಿದ್ರು. ಅಯ್ಯೋ ದೇವ್ರೆ, ರೀ ಏನ್ ಹೇಳ್ತಿದ್ದಾರೆ ಇವರು? ರೀ ನಡೀರಿ, ಈಗ್ಲೇ ಹೋಗೋಣ. ಸುಮತಿ, ಒಂದ್ ನಿಮಿಷ ಸುಮ್ಮನೆ ಇರು ಸುಮತಿ. ಏನು ಆಗಿರಲ್ಲ, ಧೈರ್ಯವಾಗಿರು. ಸಿದ್ಧಾರ್ಥ್ ಅವರೇ, ದಯವಿಟ್ಟು ಬಿಡಿಸಿ ಹೇಳ್ತೀರಾ ಹೇಗಾಯ್ತು ಅಂತ? ಹೇಗಾಯ್ತು ಏನಾಯ್ತು ಅಂತ ಅವರು ಸರಿಯಾಗಿ ಹೇಳಲಿಲ್ಲ ನನಗೆ. ಆದ್ರೆ ನನ್ನ ಮನ್ಸಲ್ಲಿ ಒಂದು ಗೊಂದಲ ಕಾಡ್ತಾ ಇದೆ ವೀರಣ್ಣವ್ರೆ. SI ಅವರು ಹೇಳಿದ ಊರ್ಗೂ ರತ್ನಮ್ಮವ್ರು ಹೋಗ್ತಿದ್ದ ಊರ್ಗೂ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಇವ್ರು ಯಾಕೆ ಆ ಕಡೆ ಹೋದ್ರು, ಏನ್ ನಡೀತಾ ಇದೆ ಒಂದು ಅರ್ಥನೇ ಆಗ್ತಿಲ್ಲ ನನಗೆ. ಅದೆಲ್ಲ ಆಮೇಲೆ ಯೋಚನೆ ಮಾಡೋಣ. ಈಗ ಅವ್ರು ಎಲ್ಲಿದ್ದಾರಂತೆ? ಅವರು ನಾವು ಹೋಗೋ ಅಷ್ಟರಲ್ಲಿ ಹಾಸ್ಪಿಟ್ಲಿಗೆ ಸೇರಿಸಿರ್ತೀವಿ ಅಂತ ಹೇಳಿದ್ರು. ಸರಿ, ನಡೀರಿ ಹೋಗೋಣ. ಬನ್ನಿ ಹೋಗೋಣ. ರೀ ಇವತ್ತಿನ ದಿನ ಮಾತ್ರ ನಮ್ದು, ಹಾಗನ್ಕೊಂಡು ಬದುಕ್ಬಿಡ್ಬೇಕು. ನಾಳೆಗೋಸ್ಕರ ಏನನ್ನೂ ಉಳಿಸ್ಬಾರ್ದು. ನಾಳೆ ಬೆಳಗ್ಗೆ ನಾವು ಕಂಡ್ಬಿಡ್ತೀವೋ ಇಲ್ವೋ ಯಾರಿಗಮ್ಮ ಗೊತ್ತು. ರಕ್ತ ಸಂಬಂಧನ ಮೀರಿರೋ ತಾಯಲ್ಲಬೇಕು. ನಾನು ಎಲ್ಲಿಗೆ ಹೋಗ್ಲಿ? ಎಲ್ಲೂ ಹೋಗಲ್ಲ. ನಮ್ಮ ಅಚ್ಚು ಹತ್ರನೇ ಇರ್ತೀನಿ. ನನ್ನ ಕಣ್ಣ ರೆಪ್ಪೆ ತರ ಜೋಪಾನ್ವಾಗಿ ಕಾಪಾಡ್ತೀನಿ. ಯಾವತ್ತಾದ್ರೂ ಒಂದಿನ ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಗ ನನ್ನ ಯಾರು ನೋಡ್ಕೋತಾರೆ? ಒಂದ್ ವೇಳೆ ಅಕಸ್ಮಾತ್ ನಾನೇನಾದ್ರೂ ಸತ್ತು ಹೋದ್ರೆ ಈ ನನ್ನ ದೇಹನ ಆಸ್ಪತ್ರೆಗೆ ದಾನ ಮಾಡ್ತಿಲ್ವೇನಮ್ಮ?